ತುಮಕೂರಿನ ವಿಶ್ವವಿದ್ಯಾಲಯದ ವಸತಿ ನಿಲಯದ ವಿದ್ಯಾರ್ಥಿಗಳು ಈಗ ನೂರಾರು ಮಂದಿ ಪ್ರತಿಭಟನೆಗೆ ಇಳಿದಿರುವಂತದ್ದು. ಇದರ ಬಗ್ಗೆ ಒಂದು ಬ್ರೇಕಿಂಗ್ ಇದೆ ನೋಡಿ. ವಸತಿ ಶಾಲಾ ವಿದ್ಯಾರ್ಥಿಗಳು ಈಗ ಪ್ರತಿಭಟನೆಗೆ ಇಳಿದಿದ್ದಾರೆ. ಎಎಸ್ಐನ ನಿನ್ನೆ ತಾನೇ ಹಲವಾರು ದಿನಗಳಿಂದ ಇಡೀ ಕರ್ನಾಟಕ ರಾಜ್ಯಾದ್ಯಂತ ಸುದ್ದಿಯಾಗಿದ್ದಂಥದ್ದು. BCM ಹಾಸ್ಟೆಲ್ನ ವಿದ್ಯಾರ್ಥಿನಿಯರು ಅಲ್ಲಿರುವಂತಹ ಸೌಲಭ್ಯಗಳದ ಅಂದ್ರೆ ಅಲ್ಲಿ ಯಾವುದೇ ರೀತಿಯಾದಂತಹ ಒಂದು ಸೌಲಭ್ಯಗಳು ಇಲ್ಲದಂತಹ ಪರಿಸ್ಥಿತಿಯಲ್ಲಿ ಸುಮಾರು 300 ವಿದ್ಯಾರ್ಥಿಗಳು ರೋಡಿಗಿಳಿದು ತಡರಾತ್ರಿ ಅವರು ಪ್ರತಿಭಟನೆ ಮಾಡಿರ್ತಾರೆ. ಇನ್ನು ಅದೇ ರೀತಿಯಾಗಿ ಈಗ ಮತ್ತೊಂದು ವಿಚಾರ, ತುಮಕೂರು ವಿಶ್ವವಿದ್ಯಾನಿಲಯದಲ್ಲಿಯೂ ಈಗ ಅದೇ ತರಹದ ಒಂದು ಪರಿಸ್ಥಿತಿ ವಿದ್ಯಾರ್ಥಿಗಳಿಗೆ ಎದುರಾಗಿ ಈಗ ಅವರು ಸಹ ಪ್ರತಿಭಟನೆಗೆ ಇಳಿದಿದ್ದಾರೆ. ವಸತಿ ಶಾಲೆಯಲ್ಲಿ ಸಮರ್ಪಕವಾಗಿ ಊಟ ಸರಿಯಾಗಿ ಸಿಗ್ತಾ ಇಲ್ಲ ಎಂದು ಈಗ ಪ್ರತಿಭಟನೆ ಮಾಡ್ತಾ ಇದ್ದಾರೆ. ಇನ್ನು ಅದೇ ರೀತಿ ತುಮಕೂರು ವಿವಿ ಮುಂದೆ ಒಟ್ಟು ನೂರಾರು ವಿದ್ಯಾರ್ಥಿಗಳು ಈಗ ಪ್ರತಿಭಟನೆಯಲ್ಲಿ ಭಾಗಿಯಾಗಿಬಿಟ್ಟಿದ್ದಾರೆ. ಊಟದ ಅವ್ಯವಸ್ಥೆಯಿಂದ ಕೂಡಿದೆ. ಮತ್ತೆ ಹಾಗೇನ ಅಲ್ಲಿನ ವಸತಿ ಶಾಲೆಯೂ ಅಷ್ಟೇ ಸಮರ್ಪಕವಾಗಿ ಯಾರೂ ಸಹ ನಿಭಾಯಿಸ್ತಿಲ್ಲ ಎಂದು ಆರೋಪಗಳು ಕೇಳಿ ಬರ್ತಾ ಇರುವಂತದ್ದು. ಇನ್ನ ವಿಸಿ ಸ್ಥಳಕ್ಕೆ ಅಲ್ಲಿ ಬರುವಂತಹ ವಿಸಿಯನ್ನ ಈಗ ಸ್ಥಳಕ್ಕೆ ಬರುವಂತೆ ಅಲ್ಲಿ ಒತ್ತಾಯಿಸಿ ಪ್ರತಿಭಟನೆ ಮಾಡ್ತಾ ಇರುವಂಥದ್ದು ದೃಶ್ಯಾವಳಿಗಳಲ್ಲಿ ನೀವು ಸಹ ನೋಡ್ತಾ ಇದ್ದೀರಿ. ಹಾಸ್ಟೆಲ್ನ ವ್ಯವಸ್ಥೆ ಸೂಕ್ತವಾಗಿ ಕಲ್ಪಿಸಿಕೊಡುವಂತೆ ಈಗ ಅಲ್ಲಿನ ವಿವಿಯ ವಿದ್ಯಾರ್ಥಿಗಳು ಒಂದು ರೀತಿಯಲ್ಲಿ ಪ್ರತಿಭಟನೆ ಕಾವೇರಿರುವಂಥದ್ದು. ಒಂದು ರೀತಿಯಲ್ಲಿ ನೋಡೋದಾದ್ರೆ ತುಮಕೂರಿನಲ್ಲಿ ಈಗಿರುವಂತಹ ಎಲ್ಲ ವಸತಿ ಶಾಲೆಗಳಲ್ಲೂ ಇದೇ ರೀತಿಯಾಗಿ ದಿನನಿತ್ಯ ಒಂದಲ್ಲ ಒಂದು ಬೆಳಕಿಗೆ ಬರ್ತಾ ಇರುತ್ತೆ ಅಂತ ನಾವು ಪ್ರತಿನಿತ್ಯ ಹೇಳ್ತಾ ಇದ್ವಿ. ಈಗ ಅದೇ ರೀತಿ ಇಲ್ಲಿ ಯಾವಾಗ ವಿದ್ಯಾರ್ಥಿ ನಿಲಯದ ವಿದ್ಯಾರ್ಥಿನಿಯರು ಎಲ್ಲ ರುಚಿಗೆದ್ದು ಒಂದು ರೀತಿಯಲ್ಲಿ ಅವರಿಗಿರುವಂತಹ ಸಮಸ್ಯೆಗಳನ್ನ ಎಲ್ಲರೂ ಒಗ್ಗಟ್ಟಾಗಿ ಯಾವ ರೀತಿಯಾಗಿ ತೋರ್ಪಡಿಸಿದ್ರು, ಇಡೀ ಕರ್ನಾಟಕ ರಾಜ್ಯಕ್ಕೆ ಪರಿಚಯಿಸಿದ್ರು ಅಲ್ಲಿನ ಒಂದು ಅವ್ಯವಸ್ಥೆಯನ್ನ. ಅದೇ ರೀತಿಯಾಗಿ ಈಗ ತುಮಕೂರು ವಿಶ್ವವಿದ್ಯಾಲಯದ ವಿದ್ಯಾರ್ಥಿಗಳಿಗೂ ಇದೇ ಬಿಸಿ ತಟ್ಟಿರುವಂಥದ್ದು. ಅಂದ್ರೆ ಈಗ ಅಲ್ಲಿ ಸದ್ಯ ಊಟದ ಅವ್ಯವಸ್ಥೆ ನಮಗೆ ತಡ್ಕೊಳ್ಳೋಕ್ಕಾಗ್ತಾ ಇಲ್ಲ, ಊಟ ಸರಿಯಾದ ರೀತಿಯಲ್ಲಿ ನಮಗೆ ಸಿಗ್ತಾ ಇಲ್ಲ. ಜೊತೆಗೆ ಇನ್ನು ವಸತಿ ಶಾಲೆಯನ್ನು ಅಷ್ಟೇ ಸಮರ್ಪಕವಾಗಿ ಯಾರೂ ಸಹ ನಿಭಾಯಿಸ್ತಿಲ್ಲ. ಬೇಕಾಬಿಟ್ಟಿ ಹೇಗ್ ಬೇಕಾದ್ರೆ ಹಾಗೆ ಮಾಡ್ತಾ ಇದ್ದಾರೆ. ನಮಗೆ ಒಂದು ರೀತಿಯಲ್ಲಿ ಬಹಳಷ್ಟು ಅನ್ಯಾಯ ಆಗ್ತಾ ಇದೆ. ಸರಿಯಾದ ಆಹಾರ ವ್ಯವಸ್ಥೆ ಇಲ್ಲ. ಅಂದ್ರೆ ನೀವೊಮ್ಮೆ ಯೋಚನೆ ಮಾಡಬೇಕಾಗತ್ತೆ. ಯಾಕೆಂದ್ರೆ 3 ಹೊತ್ತು ಸಹ ಅವರು ಅದೇ ಒಂದು ವಿದ್ಯಾರ್ಥಿ ವಸತಿ ನಿಲಯದ ಮೇಲೆ ಅವರು ಡಿಪೆಂಡ್ ಆಗಿರ್ತಾರೆ. ಪಾಪ ವಿದ್ಯಾರ್ಥಿಗಳು ಕೆಲವೊಬ್ಬರಿಗೆ ಒಂದು ವಿವಿಯ ಒಂದು ಫೀಸ್ ಕೊಟ್ಟದ್ದು ಸಹ ಬಹಳಷ್ಟು ಕಷ್ಟದ ಒಂದು ಪರಿಸ್ಥಿತಿಯಲ್ಲಿರುವಂತಹ ವಿದ್ಯಾರ್ಥಿಗಳು ಬಹಳಷ್ಟು ಇದ್ದಾರೆ. ಒಂದೊಂದು ಹೊತ್ತು ಉಪವಾಸ ಇರುವಂತಹ ವಿದ್ಯಾರ್ಥಿಗಳಿದ್ದಾರೆ. ಅಂಥವ್ರಿಗೆ ಈಗ ಅಲ್ಲಿ ಇರುವಂತಹ ವಸತಿ ನಿಲಯದಲ್ಲಿ ಆಹಾರದ ವ್ಯವಸ್ಥೆನೇ ಸರಿಯಾಗಿಲ್ಲ ಅಂದ್ರೆ ಎಷ್ಟರ ಮಟ್ಟಿಗೆ ಇದು ಬಹಳ ತೊಂದರೆ ಆಗುತ್ತೆ. ಲಾಸ್ಟಿಗೆ ಚೆನ್ನಾಗಿ ತಗೊಳ್ಳೋ ಮಿಸ್ ಮಾಡಬೇಡ.